ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಟೊಮ್ಯಾಟೊ ಕಿಚನ್ ಕ್ವೀನ್ ಟೊಮ್ಯಾಟೊ ರೇಟ್ ಅಂತೂ ಇತ್ತೀಚೆಗೆ ಭಾರೀ ಸುದ್ದಿಯಲ್ಲಿತ್ತು. ಯಾಕಂದ್ರೆ ಟೊಮ್ಯಾಟೊ ರೇಟ್ ಗಗನಕ್ಕೇರಿತ್ತು. ಸದ್ಯಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿದೆ. ಇಂತಹ ಸಂದರ್ಭದಲ್ಲಿ ಟೊಮ್ಯಾಟೊ ಬೆಳೆಗಾರರಂತೂ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡ್ರು. ಕೆಲವರಂತೂ 20 ದಿನದಲ್ಲಿ 30 ಲಕ್ಷವನ್ನ ಗಳಿಸಿದ್ರು. ಕೆಲವರು ಕೋಟಿ ಹಣವನ್ನ ಗಳಿಸಿದ್ರು. 1 ಕೋಟಿ 1.5 ಕೋಟಿ ಹಣವನ್ನ ಗಳಿಸಿದ್ರು. ಇನ್ನು ಕೆಲವರು ಒಂದು ವಾರದಲ್ಲಿ 10 ಲಕ್ಷ ಗಳಿಕೆ ಮಾಡುವಂಥದ್ದು ಸುದ್ದಿಗಳನ್ನ ನೀವು ಕೇಳಿರ್ತೀರಾ. ಹಲವಾರು ರೈತರು ಬರೀ ದುಡ್ಡು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತ ನಿಮಗೆ ನಾನಿವತ್ತು ಹೇಳ್ತೀನಿ. ಹೌದು, ರೈತರು ಕಷ್ಟಪಟ್ಟು ಬೆಳೆಗಳನ್ನ ಬೆಳೆದಿರ್ತಾರೆ. ಆದ್ರೆ ಒಂದು ಟೈಮಲ್ಲಿ ಟೊಮ್ಯಾಟೊ ರೇಟ್ ಕೆಲವೊಂದು ಸಮಯದಲ್ಲಿ ಇಳಿಕೆ ಕಂಡಿರುತ್ತೆ. ಆ ಟೈಮ್ನಲ್ಲಿ ರೈತರು ಟ್ರೇ ಗಟ್ಟಲೆ ಟೊಮೆಟೊಗಳನ್ನ ಎಸೆದಿರುವಂತಹದ್ದು ನೀವು ನೋಡಿರ್ತೀರ. ಆದ್ರೆ ಈಗ ಅವರ ಕಾಲ, ಅವರ ಟೈಮ್, ಅವರ ಸಮಯ ಬಂತು. ಅವರು ದುಡ್ಡನ್ನ ಸಂಪಾದಿಸ್ತಾ ಇದ್ದಾರೆ. ಲಕ್ಷ ಗಟ್ಟಲೆ ದುಡ್ಡನ್ನ ಗಳಿಸ್ತಾ ಇದ್ದಾರೆ. ಆದ್ರೆ ಇದರ ಹಿಂದೆ ಅವರ ಶ್ರಮ ಎಷ್ಟಿರುತ್ತೆ ಅಂತ ನಾವು ನೋಡಕ್ ಹೋಗಿರಲ್ಲ. ಆದ್ರೆ ಟೊಮ್ಯಾಟೊವನ್ನ ಬೆಳೆದಿರುವಂತಹ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಅವರು ಕಾಪಾಡ್ತಾ ಬಂದಿದ್ದಾರೆ ಅಂತ ನಿಮಗ್ ಗೊತ್ತಾ? ಈ ಕಾಪಾಡುವಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಅನಾಹುತಗಳಾಗಿದೆ ನಿಮಗ್ ಗೊತ್ತಾ? ಅದನ್ನ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹೌದು, ಇತ್ತೀಚೆಗೆ ಟೊಮ್ಯಾಟೊ ಬೆಳೆಯಂತೂ ಗಗನಕ್ಕೇರಿತಲ್ವಾ, ಗಗನ ಕುಸುಮ ಆಗಿತ್ತಲ್ವಾ ಟೊಮ್ಯಾಟೊ. ಈ ಸಂದರ್ಭದಲ್ಲಿ ಕಳ್ಳ ಕಾಕರ ಕಾಟ ಎಷ್ಟಿತ್ತು ಗೊತ್ತಾ? ಈ ಟೊಮ್ಯಾಟೊ ಕಾರಣದಿಂದಾಗಿ 2-3 ಸಾವಾಗಿದೆ. ದೇಶದಾದ್ಯಂತ ಹಲವಾರು ಕಡೆ ಸಾವಾಗಿದೆ, ನೋವಾಗಿದೆ, ಗಾಯಗಳಾಗಿದೆ, ಹಲ್ಲೆಗಳಾಗಿದೆ, ಚೂರಿ ಇರಿತಗಳಾಗಿದೆ, ಕಳ್ಳತನಗಳಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಾಗಿರುವಂತಹ ಕೆಲವು ಮುಖ್ಯ ಪ್ರಮುಖ ಘಟನೆಗಳನ್ನ ನಾನು ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲ ಘಟನೆ ಏನಪ್ಪಾ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ಈಗ ನೀವಾಗ್ಲೇ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಭಾರಿ ವೈರಲ್ ಆಗಿತ್ತು. ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ಡಾಬಾ ಹೊಂದಿರ್ತಾನಂತೆ. ಹೈವೇ ಪಕ್ಕದಲ್ಲಿ ಒಂದು ಡಾಬಾವನ್ನ ಮೇಂಟೈನ್ ಮಾಡ್ತಾ ಹೋಗ್ತಿರ್ತಾನೆ. ಆ ಡಾಬಾ ಓನರ್ ಆತ ಏನ್ ಮಾಡ್ತಾನೆ, ಬೆಳಗ್ಗೆ ತಿಂಡಿಯನ್ನ ರೆಡಿ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತಿಂಡಿಗೆ ಸಾಂಬಾರ್ ಬೇಕಲ್ವಾ, ಪಲ್ಯ ಬೇಕಲ್ವಾ. ಈ ಪಲ್ಯಕ್ಕೆ 2 ಟೊಮೆಟೊವನ್ನ ಹೆಂಡತಿಯ ಪರ್ಮಿಷನ್ ಕೇಳಿ ಆತ 2 ಟೊಮೆಟೊವನ್ನ ಬಳಸಿದ್ದಾನೆ. ಇದನ್ನ ತಿಳಿದಂತಹ ಹೆಂಡತಿ ಸಿಟ್ಟಿಗೆದ್ದು, ಗಂಡನ ಮೇಲೆ ಸಿಟ್ಟಿಗೆದ್ದು ತನ್ನ 2 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಸ್ನಲ್ಲಿ ಕರ್ಕೊಂಡು ಹೋಗಿ ಎಲ್ಲೋ ಹೋಗ್ಬಿಟ್ಟಿದ್ದಾಳಂತೆ. ನಾಪತ್ತೆಯಾಗಿದ್ದಾಳಂತೆ. 1 ದಿನ ಕಾದ, 2 ದಿನ ಕಾದ. 3ನೇ ದಿನಕ್ಕೆ ತನ್ನ ಹೆಂಡತಿ ವಾಪಸ್ ಬಂದಿಲ್ಲ ಅಂತ ಹೆದರ್ಕೊಂಡ ಆತ ಪೊಲೀಸರ ಮೊರೆ ಹೋಗಿದ್ದಾನೆ. ಪೊಲೀಸರ ಮೊರೆ ಹೋದ ಆತ ಪೊಲೀಸರ ಬಳಿ ಪರಿತಪಿಸಿದ, ದಯವಿಟ್ಟು ನನ್ನ ಹೆಂಡತಿಯನ್ನ ಹುಡುಕೊಡಿ, ನಾನು ತಪ್ಪು ಮಾಡಿದ್ದೀನಿ. ನಾನು ಆಕೆಯ ಬಳಿ ಕೇಳದೆ 2 ಟೊಮೆಟೊವನ್ನ ಅಡಿಗೆಗೆ ಬಳಸಿದ್ದೀನಿ. ಇದರಿಂದಾಗಿ ಸಿಟ್ಟಿಗೆ ಎದ್ದ ನನ್ನ ಹೆಂಡತಿ ನನ್ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ದಯವಿಟ್ಟು ಆಕೆಯನ್ನ ಹುಡುಕಿ ಕೊಡಿ ಅಂತ. ಸೊ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಯಾಕಂದ್ರೆ ಟೊಮೆಟೊ ರೇಟ್ ಅಂತೂ ಕೇಳೋ ಹಾಗಿಲ್ಲ ಅಲ್ವಾ, ಸಾಮಾನ್ಯ ವಿಚಾರ ಅಲ್ಲ ಇದು. ಸೊ ಪೊಲೀಸರು ಹುಡುಕಾಡಿ ತಡ್ಕಾಡಿ ಏನೋ ಮಾಡಿ ಆತನ ಹೆಂಡತಿಯನ್ನ ಹುಡುಕುವಲ್ಲಿ ಯಶಸ್ವಿ ಆಗ್ತಾರೆ. ಹೆಂಡತಿಯನ್ನ ಕರ್ಕೊಂಡು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಆತನ ತಪ್ಪಿನ ಅರಿವಾಗಿ ಆತ ವೆಲ್ಕಮ್ ಗಿಫ್ಟ್ ತರ 1/2 kg ಟೊಮ್ಯಾಟೊವನ್ನ ಹೆಂಡತಿಗೆ ಗಿಫ್ಟ್ ಮಾಡಿದ್ದಾನಂತೆ. ಸೊ ಇದು ಒಂದು ಘಟನೆ. ಇಲ್ಲಿ ನೋಡಿ, ಟೊಮ್ಯಾಟೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ದೂರ ಆಗಿದ್ರು. ಇದೊಂದು ಘಟನೆ. ಏನು ಇದಕ್ಕಿಂತ ಬೆಚ್ಚಿ ಬೀಳಿಸುವಂತಹ ಘಟನೆ ಏನಪ್ಪಾ ಅಂತಂದ್ರೆ, ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂತಹ 2 ಕೊಲೆಗಳು. ಹೌದು, ಮೊದಲನೇ ಕೊಲೆಯನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಟೊಮ್ಯಾಟೊ ಬೆಳೆಗಾರನೊಬ್ಬ 20 ದಿನದಲ್ಲಿ 30 ಲಕ್ಷವನ್ನ ಸಂಪಾದಿಸಿದ್ದಂತೆ. ನೋಡಿ, ಇದು ಖುಷಿಯ ವಿಚಾರ. ಟೊಮೆಟೊ ಬೆಳೆಗಾರ ರೈತ ಕಷ್ಟಪಟ್ಟು ಕೈಯಲ್ಲೆಲ್ಲ ಮಣ್ಣು ಮಾಡಿಕೊಂಡು ದಿನ ಬೆಳಗಾದ್ರೆ ಸಾಕು, ಸಂಜೆಯವರೆಗೂ ಆತ ಹೊಲದಲ್ಲೇ ಬೆಳೆ ಬೆಳೀತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ. ಆ ಬೆಳೆಗೆ ಒಂದು ಜೀವವನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಆತ ದುಡ್ಡು ಗಳಿಸೋದೇನು ತಪ್ಪಲ್ಲ. 20 ದಿನದಲ್ಲಿ 30 ಲಕ್ಷ ಗಳಿಸಿದ್ದಾನೆ, ಖುಷಿಯ ವಿಚಾರ. ಆದ್ರೆ ಆತನಿಗೆ 30 ಲಕ್ಷವೇ ತನ್ನ ಪ್ರಾಣವನ್ನು ಕಳ್ಕೊಳ್ಳುವಂತ ವಿಚಾರ ಆಗ್ಬಿಟ್ಟಿದೆ. ನೋಡಿ, ಆತ 30 ಲಕ್ಷ ಗಳಿಸಿದ್ದೇ ಆತನ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪೊಟ್ಟಮಲ್ಲಾದಿನ ಅನ್ನೋ ಒಂದು ಗ್ರಾಮ. ಆ ಗ್ರಾಮದಲ್ಲಿ ರಾಜಶೇಖರ್ ಅನ್ನೋ ಆತ ಟೊಮ್ಯಾಟೊ ಬೆಳೆಗಾರ. ಈತ ಟೊಮ್ಯಾಟೊವನ್ನ ಬೆಳೆದು ಒಂದಷ್ಟು ಟ್ರೇಯಲ್ಲಿ ಅದನ್ನ ಹಾಕ್ಬಿಟ್ಟು ಅದನ್ನ ಮಾರುಕಟ್ಟೆಗೆ ಕರ್ಕೊಂಡು ಹೋಗಿ ಅದನ್ನ ಸೇಲ್ ಮಾಡ್ತಾನೆ. 20 ದಿನದಲ್ಲಿ ಆತ 30 ಲಕ್ಷವನ್ನ ಗಳಿಸ್ತಾನೆ. ಇದು ಹಣ ರೈತ 30 ಲಕ್ಷ ಗಳಿಸಿರುವಂಥದ್ದು ಗ್ರಾಮದಲ್ಲೂ ಸುದ್ದಿ ಆಗತ್ತೆ. ನೋಡಿ, ಈತ 20 ದಿನದಲ್ಲಿ 30 ಲಕ್ಷ ಹಣವನ್ನ ಗಳಿಸಿದ್ದಾನೆ ಅಂತ. ಈ ಸುದ್ದಿ ಪಸರಿಸಿದ ನಂತರ ಒಂದಿನ ಕಾಣಕ್ ಸಿಗ್ತಾನೆ. 2ನೇ ದಿನಕ್ಕೆ ಆತ ಇರಲ್ಲ. ತದನಂತರ ಈ ಪೊಟ್ಟಿಮಲ್ಲಾದಿನ ಎಂಬ ಅಲ್ಲಿ ರಾಜಶೇಖರನ ವ್ಯಕ್ತಿ ಅದರ ಔಟ್ಸ್ಕರ್ಟ್ಸ್ ಏನಿರುತ್ತೆ ಮದನಪಳ್ಳಿಯ ಹೊರವಲಯದಲ್ಲಿ ಈತನ ಶವ
ಸಿಗತ್ತೆ. ಆ ಶವ ಕೂಡ ಯಾವ ರೀತಿ ಇರತ್ತಂತಂದ್ರೆ ಬಾಯಿಗೆ ಬಟ್ಟೆ ಹಾಕಿರ್ತಾರಂತೆ, ಕೈಕಾಲು ಕಟ್ಟಿರ್ತಾರಂತೆ, ತಲೆಗೆ ಕಲ್ಲಿಂದ ಜಜ್ಜಿರ್ತಾರೆ. ಇಂಥ ಒಂದು ಶವ ಪತ್ತೆ ಆಗಿರತ್ತೆ. ಅದು ಯಾರ್ದು ಅಂತ ನೋಡಿದ್ರೆ ಈ ರೈತಂದೆ ಟೊಮೆಟೊ ಬೆಳೆಗಾರ ರಾಜಶೇಖರ್ ಅನ್ನೋ ವ್ಯಕ್ತಿಯದ್ದು. ಇನ್ನು ಅಲ್ಲಿನ ನೆರೆಹೊರೆಯವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈತ ಟೊಮೆಟೊ ಕಾರಣದಿಂದಾನೇ ಈತ ಸಾವನ್ನಪ್ಪಿದ್ದಾನೆ. 20 ದಿನದಲ್ಲಿ 30 ಲಕ್ಷ ಹಣವನ್ನ ಗಳಿಸಿದ್ದ. ಈ ಹಣವನ್ನ ದೋಚಕ್ಕೋಸ್ಕರ ಕಳ್ಳರು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ತಮ್ಮ ಒಂದು ಒಪಿನಿಯನ್ ಅನ್ನ ಹೇಳಿದ್ದಾರಂತೆ. ಇನ್ನು ಆಂಧ್ರದಲ್ಲಿ ನಡೆದಿರುವಂತಹ 2ನೇ ಕೊಲೆ ಬಗ್ಗೆ, ಟೊಮೆಟೊ ಕಾರಣಕ್ಕೆ ನಡೆದಿರುವಂತಹ 2ನೇ ಕೊಲೆ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ನು ಇದೇ ಟೊಮೆಟೊ ವಿಚಾರಕ್ಕೆ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯಲ್ಲೂ ರೈತ ಬೌತುಲ ಮಧುಕರ್ ರೆಡ್ಡಿ ಎಂಬಾತನನ್ನ ಕೊಲೆ ಮಾಡಲಾಗಿದೆ. ಹೌದು, ಈತ ಯಾವ ರೀತಿ ಸತ್ತ, ಯಾವ ರೀತಿ ಈತನನ್ನ ಕೊಲೆ ಮಾಡಲಾಯಿತು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಧುಕರ್ ರೆಡ್ಡಿ ಸುಮಾರು 28 ವರ್ಷದ ಹುಡುಗ. ನೋಡಿ, ಚಿಕ್ಕ ಹುಡುಗ, ಬಾಳು ಬದುಕಬೇಕಿದ್ದಂತಹ ಹುಡುಗ ಈತ ಟೊಮೆಟೊ ಬೆಳೆಯನ್ನ ಬೆಳೀತಾ ಇದ್ದ. ಈ ಟೊಮೆಟೊ ಬೆಳೆದ ಜಮೀನಿನಲ್ಲಿ ಒಂದು ಕಾವಲು ಕಾಯ್ತಾ ಇದ್ದ. ಈಗಾಗಲೇ ನೋಡ್ತಾ ಇರ್ಬೋದು, ನೀವು ಕೇಳಿರಬಹುದು, ಈ ಟೊಮೆಟೊ ಕಳ್ಳರು ಬರೀ ಮಾರುಕಟ್ಟೆಯಲ್ಲಿ ಮಾತ್ರ ಅಲ್ಲ, ಜಮೀನಿನಲ್ಲೂ ಕೂಡ ಟೊಮೆಟೊವನ್ನ ಕಳ್ಳತನ ಮಾಡ್ತಾ ಇರುವಂತಹ ಘಟನೆಗಳು ಹಲವಾರು ಕಡೆ ನಡೆದಿದೆ. ಈತ ಕೂಡ ಎಚ್ಚೆತ್ತಂತಹ ರೈತ. ಈತ ಸುಮಾರು ರಾತ್ರಿಯ ಸಂದರ್ಭದಲ್ಲಿ ಬೆಳೆಗಳನ್ನ ಕಾಯ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಟೊಮೆಟೊಗೋಸ್ಕರ ಕಾದು ಕುಳಿತ ಈತನನ್ನ ಯಾರೋ ಒಬ್ರು ಚೂರಿಯಿಂದ ಚುಚ್ಚಿ ಸಾಯಿಸಿದ್ದಾರೆ, ಕೊಲೆ ಮಾಡಿದ್ದಾರೆ. ಈತನ ಬೆಳಿಗ್ಗೆ ಗದ್ದೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ರು ಈತನ ಶವವನ್ನ ನೋಡಿದ್ದಾರೆ. ಶವ ಯಾವ ರೀತಿ ಇತ್ತು ಅಂತಂದ್ರೆ ಚೂರಿ ಇರಿತಕ್ಕೆ ಒಳಗಾದಂತಹ ಶವ ಅಲ್ಲಿ ಬಿದ್ದಿತ್ತು. ಅದೇ ಮಧುಕರ್ ರೆಡ್ಡಿ ಅನ್ನೋ ಆತನ ಶವ. ಇನ್ನು ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕಾಕರ ಕಾಟ ತುಂಬಾ ಇದೆ, ಅದರಲ್ಲೂ ಟೊಮೆಟೊ ಅಂತೂ ಗಗನಕ್ಕೇರಿದೆ ಅದರ ಬೆಲೆ. ಸೊ ಹೀಗಾಗಿ ಟೊಮೆಟೊ ಕಾರಣಕ್ಕೆ ಈತನನ್ನ ಕೊಲೆ ಮಾಡಲಾಗಿದೆ ಅನ್ನೋ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗಿದೆ. ಇನ್ನು ರಾಯಚೂರಿನಲ್ಲೂ ಒಂದು ಘಟನೆ ನಡೆದಿದೆ. ಏನಪ್ಪಾ ಅದು ಅಂತಂದ್ರೆ, ಒಬ್ಬ ವ್ಯಕ್ತಿ ತಮ್ಮ ಟೊಮೆಟೊ ಗಾಡಿ ಇರತ್ತಲ್ವಾ, ಅದ್ರ ಪಕ್ಕನೇ ಇನ್ನೊಂದು ತಳ್ಳು ಗಾಡಿಯಲ್ಲಿ ಆತ ಕೂತ್ಕೊಂಡು ಕಾವಲು ಕಾಯ್ತಾ ಇರ್ತಾನೆ. ಅದು ಮಾರುಕಟ್ಟೆಯ ದೃಶ್ಯ. ಒಂದು CCTV ಕ್ಯಾಮೆರಾದಲ್ಲಿ ಈ ದೃಶ್ಯ ನಿಜವಾಗ್ಲೂ ಸೆರೆಯಾಗಿದೆ, ನೋಡುವುದಕ್ಕೆ ಭಯಾನಕವಾಗಿದೆ. ಯಾಕಂದ್ರೆ ಇಲ್ಲಿ ಆ ವ್ಯಕ್ತಿ ತನ್ನ ಟೊಮೆಟೊವನ್ನ ಆತ ಒಂದು ಕಾವಲು ಕಾಯ್ತಾ ಇರ್ತಾನೆ ತನ್ನ ಬೆಳೆಗೆ. ಸೊ ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಈ ತರ ಕೂತ್ಕೊಂಡಿರುವಂತಹ ಸಂದರ್ಭದಲ್ಲಿ ನಿದ್ದೆ ಹೋಗ್ಬಿಡ್ತಾನೆ. ಕೂತ್ಕೊಂಡಲ್ಲೇ ನಿದ್ದೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆತ ಟೊಮೆಟೊ ಕಳ್ಳ. ಆತ ಏನ್ ಮಾಡ್ತಾನೆ ಅಂತಂದ್ರೆ ಆ ಮಲ್ಗಿರೋ ವ್ಯಕ್ತಿಯ ಕುತ್ತಿಗೆಗೆ ಚೂರಿ ಇರಿತಾನೆ. ಹೌದು, ನಿಜವಾಗ್ಲೂ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಚೂರಿ ಇರಿತಕ್ಕೆ ಈತ ವ್ಯಕ್ತಿ ಒಳಗಾಗಿದ್ದಾನೆ ಅಂತಂದ್ರೆ, ಆತ ನಿದ್ದೆ ಮಾಡ್ತಿರುವಂತಹ ಸಂದರ್ಭನೂ ಕೂಡ ಬಿಡದೆ ಚೂರಿ ಇರಿದು ಆತ ಗಾಯಗೊಂಡು ದೂರ ಓಡ್ ಹೋಗ್ಬೋದು ಅಂತ ಅನ್ಕೊಂಡು ನಾನು ಆ ಸಂದರ್ಭದಲ್ಲಿ ಟೊಮೆಟೊವನ್ನ ಎಸ್ಕೇಪ್ ಮಾಡಬಹುದು ಅನ್ನೋದು ಕಳ್ಳನ ಪ್ಲಾನ್ ಆಗಿತ್ತು. ಆದ್ರೆ ಚೂರಿ ಇರಿತ ಅಷ್ಟೊಂದು ಎಫೆಕ್ಟಿವ್ ಫುಲ್ ಆಗಿರ್ಲಿಲ್ಲ. ರೈತ ಏನಿದೆ ತತ್ಕ್ಷಣ ಎದ್ದು ನಿಂತು ಆತನ ಬಳಿ ಇದ್ದಂತಹ ದೊಣ್ಣೆಯಿಂದ ಆತನ ಕಳ್ಳನ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನಿಸ್ತಾನೆ. ಇದರಿಂದ ಹೆದರಿದಂತಹ ಕಳ್ಳ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಇದು ಒಂದು ಘಟನೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳನ್ನು ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಇನ್ನು ಮೊದಲನೇದಾಗಿ ನಾನು ಮಾತನಾಡಬೇಕು ಅಂತಂದ್ರೆ, ನಮ್ಮ ಮಾರುಕಟ್ಟೆಗಳಲ್ಲಿ, ಕರ್ನಾಟಕದ ಹಲವಾರು ಮಾರುಕಟ್ಟೆಗಳಲ್ಲಿ ಈಗ CCTV ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಇಲ್ಲಿ ತರಕಾರಿಗಳಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡದಂತಹ ಮಾರುಕಟ್ಟೆಯ ಮಾರಾಟಗಾರರು ಈಗ ಟೊಮ್ಯಾಟೊ ಬೆಲೆ ಗಗನಕ್ಕೇರಿದ್ದೇ ಏರಿದ್ದು ಅಲ್ಲಲ್ಲಿ CCTVಯನ್ನು ಅಳವಡಿಸ್ತಾ ಇದ್ದಾರೆ. ಟೊಮ್ಯಾಟೊಗಳ ರಾಶಿ ಮಧ್ಯ ಅವರದೊಂದು CCTV ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಟೊಮೆಟೊ ಹೋದ್ರೂ ಅಲ್ಲಿ ನಮಗೆ ಲಾಸ್ ಆಗತ್ತೆ ಅನ್ನೋದು ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು. ಅಲ್ಲಲ್ಲಿ ಟೊಮೆಟೊಗಳಿಗೆ CCTVಯನ್ನ ಅಳವಡಿಸಿದ್ದಾರೆ. ಸೊ ಇದೊಂದು ಘಟನೆ, ಇದೊಂದೊಂಥರ ಅಚ್ಚರಿ ಮೂಡಿಸುವಂತಹ ಘಟನೆ. ಯಾಕಂದ್ರೆ ಸಾಮಾನ್ಯವಾಗಿ ಇದುವರೆಗೆ ನಾವು ಎಲ್ಲೂ ನೋಡಿಲ್ಲ ಈ ರೀತಿ ತರಕಾರಿ ಅಂಗಡಿಗಳಲ್ಲಿ CCTVಯನ್ನ ಹಾಕೋದು. ಯಾಕಂದ್ರೆ ಮಾರಾಟಗಾರರು ಈಗ ಯಾರಾದ್ರೂ ಕಸ್ಟಮರ್ಸ್ ಬಂದ್ರೆ ಒಂದು ಟೊಮೆಟೊ ಎಕ್ಸ್ಟ್ರಾ ಹಾಕಿ, ಒಂದು ಈರುಳ್ಳಿಯನ್ನ ಎಕ್ಸ್ಟ್ರಾ ಹಾಕಿ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೊಟ್ಬಿಡುವಂತಹ ವಿಚಾರ. ಹಾಗೇನೆ ತರಕಾರಿ ತಗೊಳ್ಳೋಕೆ ಬಂದವರು ಕೂಡ ಅಲ್ಲಿಂದ ಒಂದೆರಡು ಟೊಮೆಟೊ ಅಥವಾ ಒಂದೆರಡು ಈರುಳ್ಳಿಗಳನ್ನ ಎಸ್ಕೇಪ್ ಮಾಡಿದ್ರು ಕೂಡ ಅದೊಂದು ದೊಡ್ಡ ವಿಷಯ ಆಗಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಅದೀಗ ದೊಡ್ಡ ವಿಷಯ ಆಗ್ತಾ ಇದೆ. ಯಾಕಂದ್ರೆ ಟೊಮೆಟೊದ ಬೆಲೆ ಗಗನಕ್ಕೇರಿದೆ, ಒಂದು ಬಂಗಾರದ ರೇಟ್ ಇದೆ ಅದಕ್ಕೆ. ಹಾಗಾಗಿ ಒಂದೊಂದು ಟೊಮೆಟೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದು ಮಾರಾಟಗಾರರ ಅನಿಸಿಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಘಟನೆಯನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಪ್ಪಾ ಅದು ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಕೆಲವು ಇನ್ಸಿಡೆಂಟ್ ಆಗಿದೆ. ಏನಪ್ಪಾ ಅದು ಅಂತಂದ್ರೆ, ಈ ಜಮೀನಿಗೆ ಕಳ್ಳರು ಏನ್ ಮಾಡ್ತಾರೆ, ಲಗ್ಗೆ ಇಡ್ತಾ ಇದಾರಲ್ವಾ. ಈಗ ಟೊಮೆಟೊ ರೇಟ್ ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಕಾಯಿ ಟೊಮೆಟೊ ಅಂತಾನು ನೋಡದೆ ಕಳ್ಳರು ಕದೀತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ರೈತರು ಏನ್ ಮಾಡ್ತಾರೆ, ಗಸ್ತಿಗೋಸ್ಕರ ತಮ್ಮ ಜಮೀನಿನಲ್ಲಿ ರಾತ್ರೋರಾತ್ರಿ ಕಾವಲು ಕಾಯ್ತಾ ಇರ್ತಾರೆ.
ಸೊ ಇದರ ನಂತರ ನಾನು ಇನ್ನೊಂದು ವಿಚಾರ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ಮಾರುಕಟ್ಟೆಗಳಲ್ಲೂ ಕೂಡ ಕಳ್ಳಕಾಕರ ಹಾವಳಿ ಹೆಚ್ಚಿದೆ. ಹೌದು, ಬೆಂಗಳೂರು ಇರಬಹುದು, ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಮಾರುಕಟ್ಟೆಗಳಿಗೆ ಕಳ್ಳರು ಲಗ್ಗೆ ಹಿಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಾರುಕಟ್ಟೆ 10 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಕಳ್ಳರು ಮಧ್ಯರಾತ್ರಿಯ ಹೊತ್ತಿಗೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ದೋಚ್ಬೇಕಲ್ವಾ, ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಕಳ್ಳರು ಟೊಮ್ಯಾಟೋವನ್ನ ಮಾತ್ರ ಕದೀತಾ ಇದ್ದಾರೆ. ಯಾಕಂದ್ರೆ 1 ಚೀಲ 2 ಚೀಲ 3-4 ಟ್ರೇಗಳನ್ನ ಕದೀತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ದುಡ್ಡು ಮಾಡ್ಬೇಕಲ್ವಾ. ಬೇರೆ ತರಕಾರಿಗಳು ಯೂಸ್ ಇಲ್ಲ, ಬರೀ ಟೊಮ್ಯಾಟೋದಲ್ಲಿ ಮಾತ್ರ ಯೂಸ್ ಇರೋದು ಅಂತ ಕಳ್ಳರು ಬರೀ ಟೊಮ್ಯಾಟೋವನ್ನ ಮಾತ್ರ ಕದೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲವು ಘಟನೆಗಳು ಆಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಟೊಮ್ಯಾಟೊ ಬೆಳೆದ ಹೊಲದಲ್ಲಿ ರೈತರು ಒಂದು ಕಾವಲು ಕಾಯ್ತಾ ಇರ್ತಾರೆ. ಕಳ್ಳರು ಬರ್ತಾರೆ, ಕಳ್ಳರನ್ನ ಹೇಗಾದ್ರೂ ಹೆದರಿಸಿ ಓಡಿಸಿದ್ದಾರೆ. ಇನ್ನೊಂದು ಘಟನೆಯನ್ನ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ಟೊಮ್ಯಾಟೊ ಬೆಳೆದ ಬೆಳೆಗಾರ ಏನಿದ್ದಾನೆ, ಮಾರುಕಟ್ಟೆಗೆ ತಮ್ಮ ಟೊಮ್ಯಾಟೊವನ್ನ ಮಾರಾಟ ಮಾಡಿ ಅಲ್ಲಿ ಒಂದಷ್ಟು ಹಣ ಸಿಗತ್ತೆ. ಖುಷಿಯಿಂದ ಒಂದಷ್ಟು ಲಕ್ಷ ಹಣವನ್ನ ಒಂದು ಚೀಲದಲ್ಲಿ ಸುತ್ತಕೊಂಡು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರ್ತಾರೆ. ಪಾಪ ಅಷ್ಟು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಒಂದು ರೇಟ್ ಸಿಕ್ತಲ್ವಾ, ಒಂದಷ್ಟು ದುಡ್ಡು ಸಿಕ್ತಲ್ವಾ, ಖುಷಿಯಾಗಿ ಮನೆಗೆ ಹೋಗಿ ಆರಾಮಾಗಿ ಖುಷಿಯಿಂದ ಇದನ್ನೆಲ್ಲ ಶೇರ್ ಮಾಡಬೇಕು ಮನೆಯವ್ರ ಜೊತೆ ಅಂತ ಒಂದು ಚೀಲದಲ್ಲಿ ಒಂದಷ್ಟು ಲಕ್ಷ ಹಣವನ್ನ ಹಿಡ್ಕೊಂಡು ಆತ ಹೋಗ್ತಾ ಇರ್ತಾನೆ ರಸ್ತೆ ಬದಿಯಲ್ಲಿ. ಈ ಸಂದರ್ಭದಲ್ಲಿ ಕಳ್ಳರು ಎಷ್ಟು ಖತರ್ನಾಕ್ ಇರ್ತಾರೆ ನೋಡಿ. ಈ ಕಳ್ಳರು ಈತ ಟೊಮ್ಯಾಟೊ ಬೆಳೆಗಾರ ಅಂತ ಗೊತ್ತಾಗಿ ಆತ ಟೊಮ್ಯಾಟೊವನ್ನ ಸೇಲ್ ಮಾಡಿ ಬರ್ತಿದ್ದಾನೆ ಅಂತ ಗೊತ್ತಾಗಿ, ಈಗಂತೂ ಟೊಮ್ಯಾಟೊ ಸೇಲ್ ಮಾಡಿದ್ರೆ ಸಾವಿರ ಹಣ ಸಿಗಲ್ಲ, ಲಕ್ಷ ಗಟ್ಟಲೆ ಹಣ ಸಿಗೋದಂತೂ ಪಕ್ಕ ಅನ್ನೋದು ಕಳ್ಳರಿಗೆ ಸಿಕ್ಕಿರುವಂತಹ ಮಾಹಿತಿ. ಅದು ಮಾಮೂಲಿ ಎಲ್ರಿಗೂ ಗೊತ್ತು. ಯಾಕಂದ್ರೆ ಟೊಮ್ಯಾಟೊ ಬೆಲೆ ಕಮ್ಮಿನ ಈಗ, ಲಕ್ಷ ಗಟ್ಟಲೆ ಒಂದು ಸ್ವಲ್ಪ ಟೊಮ್ಯಾಟೊವನ್ನ ಮಾರಿದ್ರು ಸಾಕು, ಲಕ್ಷ ಗಟ್ಟಲೆ ಹಣವನ್ನ ಸಂಪಾದಿಸ್ತಾರೆ ರೈತರು. ಹೀಗಾಗಿ ಇದೇ ವಿಚಾರವನ್ನ ತಿಳಿದಂತಹ ಕಳ್ಳರು ಏನ್ ಮಾಡ್ತಾರೆ, ಆತನನ್ನ ಫಾಲೋ ಮಾಡ್ಕೊಂಡು ಹೋಗಿ ಆತನ ಬಳಿ ಇದ್ದ ಚೀಲವನ್ನ ಕಸಿದ್ಕೊಂಡು ಹೋಗ್ತಾರೆ. ಪಾಪ ನೋಡಿ, ಅವ್ರದ್ದು ಎಷ್ಟೋ ತಿಂಗಳ ಶ್ರಮ, ಅದು ಎಷ್ಟೋ ತಿಂಗಳಿಂದ ಕಷ್ಟಪಟ್ಟು ಮಗುವಿನ ತರ ಟ್ರೀಟ್ ಮಾಡಿ ಬೆಳೆಸಿರ್ತಾರೆ. ಅಂತಹ ಬೆಳೆಗೆ ಒಂದು ಖುಷಿಯಾದಂತಹ ಒಂದು ದಿನ ಅವರದು. ಯಾಕಂದ್ರೆ ಬೆಳೆಗೆ ಕರೆಕ್ಟ್ ಆದಂತಹ ರೇಟ್ ಸಿಗ್ತಾ ಇದೆ ಅಂತ ಖುಷಿಯಲ್ಲಿ ದುಡ್ಡನ್ನ ತಗೊಂಡು ಮನೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಕಳ್ಳರು ಆ ದುಡ್ಡನ್ನ ಕೂಡ ಕದ್ಬಿಟ್ಟಿದ್ದಾರೆ. ನೋಡಿದ್ರಲ್ವಾ, ಬರೀ ಟೊಮ್ಯಾಟೊ ರೇಟ್ ಗಗನಕ್ಕೇರಿದೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟೋ ಜನರ ಪ್ರಾಣ ಹೋಗ್ಬಿಟ್ಟಿದೆ, ಎಷ್ಟೋ ಜನರು ಗಾಯಗೊಂಡಿದ್ದಾರೆ, ಸಾವು ನೋವುಗಳು ಸಂಭವಿಸಿದೆ. ನೋಡಿ, ರೈತರು ಬೆಳೆಯನ್ನ ಬೆಳೀತಾರೆ, ಲಕ್ಷ ದುಡಿತಾರೆ, ಲಕ್ಷ ಸಂಪಾದನೆಯನ್ನ ಮಾಡ್ತಾರೆ. ಸಂಪಾದನೆಯ ಜೊತೆ ಅವರಷ್ಟು ನೋವುಗಳನ್ನು ಕೂಡ ಕಂಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ ಸ್ಟೋರಿ. ನೋಡ್ತಾ ಇರಿ News 18.